ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ವಿಡಿಯೋಲಿ ಕವರ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಬ್ಯಾಂಗ್ಳೂರ್ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಆಗ್ಬೋದು ಅಂತ. ಇದರಲ್ಲಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಬರುತ್ತೆ. ಯಾವುದ್ಯಾವುದಂದರೆ, ಒಂದು ಫ್ಯಾಮಿಲಿ ಬಂದು ಇರ್ತೀವಿ ಅಂದರೆ ಅದಕ್ಕೆ ಒಂದು ಡಿಫ್ರೆಂಟ್ ಕಾಸ್ಟ್ ಬರುತ್ತೆ. ಏನಂದರೆ ಬ್ಯಾಚುಲರ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಇರ್ತೀನಿ ಅಂದರೆ ಅದಕ್ಕೆ ಒಂದು ಕಾಸ್ಟ್ ಆಫ್ ಲಿವಿಂಗ್ ಬರುತ್ತೆ. ಏನಂದರೆ ಸ್ಟೂಡೆಂಟ್ ಆಗಿ ಒಂದು ಪಿ ಜಿಲಿ ಇರ್ತೀನಿ ಅಂದರೆ ಅದಕ್ಕೆ ಒಂದು ಡಿಫ್ರೆಂಟ್ ಸೆಟ್ ಆಫ್ ಡಿಫ್ರೆಂಟ್ ಅಮೌಂಟ್ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ಬೋದು. ಈ 3 ಫ್ಯಾಕ್ಟರ್ಸು ಕೂಡ ನಾನು ಈ ವಿಡಿಯೋಲಿ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದುಬಿಟ್ಟು ಕಾಸ್ಟ್ ಆಫ್ ಲಿವಿಂಗ್ ಒಂದು ಫ್ಯಾಮಿಲಿಗೆ ಎಷ್ಟಾಗ್ಬೋದು ಅಂತ. ಎಕ್ಸಾಂಪಲ್, ನಾವೇ ಫಸ್ಟ್ ಮೂವ್ ಆದಾಗ ಎಷ್ಟಿತ್ತು ಬಾಡಿಗೆ, ಮತ್ತು ನಮಗೆ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟೆಷ್ಟು ಆಗ್ತಾ ಇತ್ತು ಅನ್ನೋದನ್ನ ನಾನು ವಿಡಿಯೋಲಿ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಅರೌಂಡ್ 2 to 3Kಗೆ ಸಿಕ್ಕಿತ್ತು ಮನೆ. ಬಟ್ ಈಗ ಇನ್ಕ್ರೀಸ್ ಆಗಿದೆ, ಯಾಕಂದರೆ ನಾವು ಹೋಗಿದ್ದು ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕು. ಸೊ ಈಗ ಕೂಡ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಟೈಲ್ಸ್, ಗ್ರಾನೈಟ್ಸ್ ಇಲ್ಲದೆ ಒಂದು ಟೈಲ್ಸ್ ಆ್ಯಂಡ್ ಲೆಸ್ ಇನ್ಫ್ರಾಸ್ಟ್ರಕ್ಚರ್ ಆರ್ಕಿಟೆಕ್ಚರ್ ಒಳಗಡೆ ಇರೋದನ್ನ ಚೂಸ್ ಮಾಡ್ತೀವಿ ಅಂತ ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 5 to 6K ಅಲ್ಲೇ 1 BHK ಹೌಸ್ ಸಿಗುತ್ತೆ. ಸೊ 5 to 6K ಅಂದರೆ 5,000 to 6,000 ಅಮೌಂಟಲ್ಲಿ ನಿಮಗೆ 1 BHK ಹೌಸ್ ಸಿಗುತ್ತೆ. ಮತ್ತು ಕಾಸ್ಟ್ ಆಫ್ ಅಂದರೆ ಇವಾಗ ತಿನ್ನೋಕೆ ಇರ್ಬೋದು, ಊಟ ಆಗಿರ್ಬೋದು, ಮತ್ತು ಒಂದು ತರಕಾರಿ, ಬೇಳೆ ಎಲ್ಲ ಕೂಡ ನಿಮಗೆ ಮ್ಯಾಕ್ಸಿಮಮ್ ನೀವು 3 ಮೆಂಬರ್ಸ್ ಆರ್ 4 ಮೆಂಬರ್ಸ್ ಇರ್ತೀರಾ ಮನೇಲಿ ಅಂತ ಅಂದರೆ ಒಂದು 10K to 12K ಒಳಗಡೆ ನೀವು ಕವರ್ ಮಾಡ್ಬೋದು. ಒಂದು ಸಿಂಪಲ್ ಲಿವಿಂಗ್, ನನಗೊಂದು ಸಹಜವಾದ ಜೀವನ ಬದುಕ್ತೀನಿ, ನನಗೆ ಓಕೆ ಏನು ಲಕ್ಸುರಿಯಸ್ ಇಲ್ಲ ಅಂದ್ರೂ ಮಿನಿಮಮ್ ಅಮೌಂಟಲ್ಲೇ ಸ್ಪೆಂಡ್ ಮಾಡಿಕೊಂಡು ನಾನು ಇರ್ತೀನಿ ಅಂತ ನೀವು ಒಪಿನಿಯನ್ ಆಗಿದ್ದರೆ ಒಂದು 10K to ಒಂದು 10,000ದಿಂದ 12,000 ಒಳಗಡೆ ನೀವು ಎಲ್ಲನೂ ಕವರ್ ಮಾಡ್ಬೋದು. ಅದು 1 BHK ಆದರೆ. ಇನ್ನು 2 BHK ಅದೇ ರೇಂಜಲ್ಲಿ ಒಂದು ಓಕೆ-ಇಶ್ ಮನೆ ಆದರೂ ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ 9 to 10K ಒಳಗಡೆ ಸಿಗುತ್ತೆ. ಒಂದು ಸ್ವಲ್ಪ ಲಕ್ಸುರಿಯಸ್ ನೀವೇನಾದರೂ ಚೂಸ್ ಮಾಡ್ತೀವಿ ಅಂದರೆ ಆಗ ನಿಮಗೆ 1 BHK ಅಪ್ರಾಕ್ಸಿಮೇಟ್ಲಿ 7 to 8K ಆಗುತ್ತೆ, ಮತ್ತು 2 BHK 12 to 13K ಆಗುತ್ತೆ. ಸೊ 4 ಮೆಂಬರ್ಸ್ ಇರೋದಾದರೆ 1 BHK ಹೌಸ್ನ ನೀವು ಚೂಸ್ ಮಾಡಿದ್ರೆ ಒಂದು ಆವ್ರೇಜ್ ಲೈಫಲ್ಲಿ 10 to 12K ಅಲ್ಲಿ ನೀವು ಫುಲ್ ಎಕ್ಸ್ಪೆನ್ಸಸ್ನ ಕವರ್ ಮಾಡ್ಬೋದು. ಒಂದು ಸ್ವಲ್ಪ ಲಕ್ಸುರಿಯಸ್ ಅಂದರೆ ನಿಮ್ಮ ತಿಂಡಿ, ಊಟ ಮತ್ತು ಈ ಥರ ಖರ್ಚುಗಳು ಎಲ್ಲ ಸೇರಿ ಒಂದು 15K ಅಲ್ಲಿ ಒಂದು 4 ಮೆಂಬರ್ಸ್ ಇರ್ಬೋದು ಬ್ಯಾಂಗ್ಳೂರಲ್ಲಿ 1 BHK ಮಾಡಿಕೊಂಡು ಎಂಟೈರ್ ಫ್ಯಾಮಿಲಿ. 2 BHK ಚೂಸ್ ಮಾಡ್ತೀವಿ ಅಂದರೆ ಅಪ್ರಾಕ್ಸಿಮೇಟ್ಲಿ 20K ಅಲ್ಲಿ 20,000ದಲ್ಲಿ ನೀವು ಎಂಟೈರ್ ಥಿಂಗ್ ಕವರ್ ಮಾಡ್ಬೋದು. ಇದು ಬಂದುಬಿಟ್ಟು ಒಂದು ಫ್ಯಾಮಿಲಿ ಲೈಫ್ ಹೆಂಗಿರ್ಬೋದು ಅಂತ. ಅದು ಕೂಡ ಈ ರೆಂಟ್ ಹೇಳಿದ್ನಲ್ಲ, ಅಪ್ರಾಕ್ಸಿಮೇಟ್ಲಿ ನೀವು ಯಾವ ಏರಿಯಾಲಿ ಇರ್ತೀರಾ ಅನ್ನೋದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಏರಿಯಾ ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು ಒಂದು 8ನೇ ಮೈಲಿಲಾಗಿರ್ಬೋದು, ದಾಸರಳ್ಳಿಲಾಗಿರ್ಬೋದು, ರಾಜಾಜಿನಗರಲ್ಲಾಗಿರ್ಬೋದು, ಈ ಸೈಡಲ್ಲಿ ನೀವು ಇರ್ತೀವಿ ಅಂತಂದರೆ ನಿಮಗೆ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟು ಬರಲ್ಲ, ಓಕೆ ಇಷ್ಟೇ ಆಗಿರುತ್ತೆ. ತುಂಬ ಚೆನ್ನಾಗಿರೋ ಮನೆಗಳು ತುಂಬ ಲೆಸ್ ರೆಂಟ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ನೀವು ಎಲೆಕ್ಟ್ರಾನಿಕ್ ಸಿಟಿ, HSR ಲೇಔಟ್ ಆ ಥರದ್ರಲ್ಲಿ ಹೋದರೆ ನಿಮಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಆಗುತ್ತೆ. 1 BHKನೇ ನಿಮಗೆ 10 to 12K ಆಗುತ್ತೆ. 10,000ದಿಂದ 12,000ವರೆಗೂ ನಿಮಗೆ ಬಾಡಿಗೆ ಆಗುತ್ತೆ. ನೀವೇನಾದರೂ ಮೆಟ್ರೋಪಾಲಿಟನ್ ಸೈಡ್, ಸಿಟಿ ಸೈಡ್ ಬಂದರೆ. ಸೊ ಚೂಸ್ ಮಾಡಿ. ನೀವು ಯಾರಾದರೂ IT ಕಂಪ್ನಿಲಿ ಕೆಲಸ ಮಾಡೋರಾದರೆ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ನಾನು ಕಂಪ್ನಿಗೆ ಹೋಗ್ತೀನಿ ಅನ್ನೋ ಡಿಸಿಷನ್ ನೀವು ತೊಗೊಂಡ್ರೆ ನೀವು ತುಂಬಾ ಸೇವ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು. ಸಪೋಸ್ ನಿಮ್ಮದು ವೈಟ್ ಫೀಲ್ಡ್ ಆದರೆ ಈಗ ಮೆಟ್ರೋ ಎಲ್ಲ ಆಗಿದೆ. ಸೊ ನೀವು ಒಂದು ಸ್ವಲ್ಪ ರಾಜಾಜಿನಗರ ಮೆಜೆಸ್ಟಿಕಲ್ ಆಗಿರ್ಬೋದು, ಆ ಸೈಡಲ್ಲಿ ನೀವು ಮನೆ ಬಾಡಿಗೆ ತೊಗೊಂಡು ಟ್ರಾವೆಲ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಹಾಗೆ ಟ್ರಾವೆಲ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಆದರೆ ನಿಮಗೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಯಾವುದಾದ್ರೂ ಒಂದು ಕಂಪ್ನಿ ಸೈಡ್ ಅಲ್ಲೇ ನೀವು ಮನೆ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಅಷ್ಟೇ ಏನೋ ಹೈಟೆಕ್ಕಾಗಿ ಆ ಸಿಟಿ ಇರುತ್ತೆ, IT ಕಂಪ್ನೀಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ. ಸೊ ಸ್ವಲ್ಪ ಟ್ರಾವೆಲ್ ಮಾಡೋದನ್ನ ಪ್ರಿಫರ್ ಮಾಡಿ. ಟ್ರಾವೆಲ್ ಮಾಡೋದು ಪ್ರಿಫರ್ ಮಾಡಿದರೆ ನಿಮಗೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಡಿಮೆ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನೇ ನಾನು ಕೂಡ ಪ್ರಿಫರ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ನಾನು PGಲಿದೆ, ಆ ಪಾಯಿಂಟಿಗೆ ಬರ್ತೀನಿ, ಯಾರು PG ಬಗ್ಗೆ ಮಾತಾಡ್ತೀನಲ್ಲ ಆಗ. ಮತ್ತು ಅದನ್ನು ಬಿಟ್ಟರೆ ಬ್ಯಾಚುಲರ್ ಲೈಫ್ ಆ್ಯಕ್ಚುಲಿ ತುಂಬ ದುಡ್ಡನ್ನ ಸೇವ್ ಮಾಡೋಕ್ಕಾಗೋದು ಅಂದರೆ ಬ್ಯಾಚುಲರ್ ಲೈಫಲ್ಲಿ ಅಂತಲೇ ನಾನು ಅನ್ಕೋತೀನಿ. ಯಾಕಂದರೆ ಬ್ಯಾಚುಲರ್ ಲೈಫಲ್ಲಿ ಒಂದು ಸೆಟ್ ಆಫ್ ಫ್ರೆಂಡ್ಸ್ನ ಹಾಕ್ಕೊಂಡು ಈಕ್ವಲ್ ಶೇರ್ ಮಾಡಿಕೊಂಡ್ರೆ ತುಂಬ 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 ಕಡಿಮೆ ಖರ್ಚಾಗುತ್ತೆ ಅಮೌಂಟ್ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣವರೆಲ್ಲ ಇದ್ದರು, ಅವರು 2 BHKಯಲ್ಲಿದ್ದರು. 2 BHKಗೆ 15,000 ಕೊಡ್ತಾಯಿದ್ರು. ಆದರೆ ಆ 2 BHKಯಲ್ಲಿ ಅರೌಂಡ್ 8 ಮೆಂಬರ್ಸ್ ಇದ್ದರು. ಅವ್ರ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಸೇರಿಸಿ ಕೂಡ ಒಂದು 8Kಯಿಂದ 9K ವರ್ಗೂ ಅಷ್ಟೇ ಆಗೋದು ಒಬ್ಬೊಬ್ಬರಿಗೆ. ಸೊ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಬ್ಯಾಚುಲರ್ಸ್ ಆದಷ್ಟು ನಿಮಗೆ ಗೊತ್ತಿರೋರನ್ನ, ಫ್ರೆಂಡ್ಸ್ನ ಎಲ್ಲನೂ ರೂಮ್ಮೇಟ್ಸ್ ಮಾಡಿಕೊಂಡು ಕಾಸ್ಟ್ ಆಫ್ ಲಿವಿಂಗ್ನ ಕಟ್ ಆಫ್ ಮಾಡ್ಕೋಬೋದು. ನೀವು ಎಂಥ ಲಕ್ಸುರಿಯಸ್ ಲೈಫ್ ಬಾಳಿದ್ರು ಕೂಡ ಒಂದು ಸ್ವಲ್ಪ
ಜಾಸ್ತಿ ಫ್ರೆಂಡ್ಸ್ನ ತೊಗೊಂಡು ಸ್ವಲ್ಪ ಅದು ಪ್ರಾಬ್ಲಮ್ ಆಗದೇ ಇರೋ ಫ್ರೆಂಡ್ಸ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡ್ತೀನಿ ಅಂದರೆ ಬ್ಯಾಚುಲರ್ ಲೈಫಲ್ಲೇ ತುಂಬ ಅಂದರೆ ತುಂಬ ತುಂಬ ಕಡಿಮೆ ಖರ್ಚು ಬರೋದು ನನಗೆ ಗೊತ್ತಿರೋ ಪ್ರಕಾರ. ಇದು ಬ್ಯಾಚುಲರ್ ಲೈಫ್ದು. ಇನ್ನು ಸ್ಟೂಡೆಂಟ್ ಲೈಫ್ ಆಗಿರ್ಬೋದು, ಇಲ್ಲಾಂದರೆ ಐ ಟಿ ಕೆಲಸ ಮಾಡ್ತಿರೋ ಹುಡುಗಿರಾಗಿರ್ಬೋದು, ಮೋಸ್ಟ್ ಆಫ್ ದ ಹುಡುಗಿರು ರೂಮ್ ಮಾಡ್ಕೊಳ್ಳೋಕ್ಕೆ ಮನೇಲಿ ಪರ್ಮಿಷನ್ ಸಿಗಲ್ಲ. ಸೊ ಹಾಗಾಗಿ ಪಿ ಜಿಲಿರ್ತಾರೆ. ಪಿ ಜಿಲಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಅದು ನೀವು ಎಷ್ಟು ಶೇರಿಂಗ್ ತೊಗೊಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ 4 ಶೇರಿಂಗ್ ಅನ್ನೋ ಪಿ ಜಿಸ್ನ ತೆಗ್ದಾಕ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಪಿ ಜಿಲಿ 4 ಶೇರಿಂಗ್ ಅನ್ನೋ ಆಪ್ಷನ್ನೇ ಇರಲ್ಲ. ಐದರ್ ನೀವು 2 ಶೇರಿಂಗ್ ಹೋಗಬೇಕು, ಇಲ್ಲಾಂದರೆ 3 ಶೇರಿಂಗ್ ಹೋಗಬೇಕು. ಅದು ಕೂಡ ಕಾಸ್ಟ್ ಆಫ್ ಲಿವಿಂಗ್ ಮಿನಿಮಮ್ 7K ಇರುತ್ತೆ ಯಾವ ಪಿ ಜಿಗೆ ಹೋದ್ರೂ. ಸೊ ನಾನು ಫ್ಯಾಮಿಲಿಗೆ ಏನು ಪ್ರಿಫರ್ ಮಾಡಿದ್ನೋ ಪಿ ಜಿಗೂ ಕೂಡ ಅದೇ ಪ್ರಿಫರ್ ಮಾಡ್ತೀನಿ. ಗರ್ಲ್ಸ್ ನೀವೇನಾದ್ರೂ ಒಂದು ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಓಕೆ ಅಂತ ಅನಿಸಿದ್ರೆ, ಮತ್ತು ಮನೇಲಿ ರೂಮ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ, ನೀವೊಂದು ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ದೂರ ಇರೋ ಪಿ ಜಿಸ್ನ ಪ್ರಿಫರ್ ಮಾಡಿದ್ರೆ ನಿಮಗೆ 5 to 6K ಅಲ್ಲೇ ತುಂಬ ಪಿ ಜಿಸು 2 ಶೇರಿಂಗೇ ಸಿಗುತ್ತೆ. ನೀವು ಮಾನ್ಯತಾ ಟೆಕ್ ಪಾರ್ಕಲ್ಲಿ ನೋಡ್ಬೋದು 2 ಶೇರಿಂಗ್ 6.5K 7K ಅಲ್ಲೆಲ್ಲನೂ ಸಿಗುತ್ತೆ. ಸೊ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಇರೋರಿಗೆ ತುಂಬ ಅದೇನದು ಜಾಸ್ತಿ ಅಪ್ಡೇಟೆಡ್ ಇದು ಅಲ್ಲ, ತುಂಬ ಲೋನು ಅಲ್ಲ. ಸೊ ಆ ಥರ ಅದರಲ್ಲಿ ಇಟ್ಕೊಂಡು ನೀವು ಟ್ರಾವೆಲ್ ಮಾಡ್ಕೋಬೋದು. ಯಾಕಂದರೆ ಇವಾಗ ಮೆಜಾರಿಟಿ ಮೆಟ್ರೋ ಇದು ಫೆಸಿಲಿಟಿ ಇದೆ. ವೈಟ್ ಫೀಲ್ಡ್ಗಾಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಮೋಸ್ಟ್ ಆಫ್ ದ ಸೈಟ್ಸ್ ಈಗ ಮೆಟ್ರೋ ಆಗಿದೆ. ಕೋರ್ಮಂಗ್ಲ ಆ ಸೈಡ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ನೀವು ಒಂದು ಸ್ವಲ್ಪ ಟ್ರಾವೆಲ್ ಮಾಡಿಬಿಟ್ಟು ಪಿ ಜಿಲಿ ಇಟ್ಕೊಂಡೆ ನನ್ನ ಕಂಪ್ನಿಗೆ ಟ್ರಾವೆಲ್ ಮಾಡ್ತೀನಿ ಅಂದರೆ, ಗರ್ಲ್ಸ್ ಕೂಡ ಪಿ ಜಿಲಿ ಯಾರು ಇರ್ತಾರೋ ಅವರು ತುಂಬ ಕಟ್ ಆಫ್ ಮಾಡ್ಬೋದು. ಸೊ ಬೇಸಿಕಲಿ ಸ್ಟೂಡೆಂಟ್ಸ್ ಇದು ಐ ಟಿ ಎಂಪ್ಲಾಯ್ಸ್ಗಾದರೆ ಸ್ಟೂಡೆಂಟ್ಸ್ ಇದರಿಂದ ಒಂದು ಏನಾದರೂ ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬಂದಿರ್ತಾರೆ. ಪಾಪ ಅವ್ರಿಗೆ ಟ್ರಾವೆಲ್ ಮಾಡಿದ್ರು ಕೂಡ ಹಿಂಗೆ ಇರೋದು ಏನು ಗೊತ್ತಾಗಲ್ಲ ಅಂತ ಅನ್ನೋರು ಕೂಡ ತುಂಬ ಇರ್ತಾರೆ. ಸೊ ಅವರಿಗೆ ಬೇಸಿಕಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಬೀಳುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಬೇರೆ ಕಡೆ ಇದ್ದು ಇರೋಕ್ಕೆ ಧೈರ್ಯ ಮಾಡಲ್ಲ, ಟ್ರಾವೆಲ್ ಮಾಡೋದು ಅದೆಲ್ಲನ. ಅವರು ಒಂದು ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ರೆಂಟ್ಗೆ ಬಿಟ್ಟು ಇನ್ನು ಬೇರೆ ಏನೇನು ಎಕ್ಸ್ಪೆನ್ಸಸ್ ಇರುತ್ತೋ ಆದಷ್ಟು ನೀವು ಕಟ್ ಆಫ್ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ತುಂಬ ಕಾಸ್ಟ್ ಆಫ್ ಲಿವಿಂಗ್ ಬರೋದು ಖಂಡಿತ. ಎಸ್ಪೆಷಲಿ ಯಾರಾದರೂ ವೈಟ್ ಫೀಲ್ಡ್ ಕಡೆ ಇಲ್ಲಾಂದರೆ ಎಲೆಕ್ಟ್ರಾನಿಕ್ಸ್ ಸಿಟಿ ಸೈಡ್ ಇದ್ದರೆ ತುಂಬ ಕಾಸ್ಟ್ ಆಫ್ ಲಿವಿಂಗ್ ನಿಮಗೆ ಆಗೋದು ಖಂಡಿತ. ರೆಂಟ್ಗೆ ಅಲ್ಲದೆ ಇತರ ಖರ್ಚುಗಳಿಗೂ ಕೂಡ. ಸೊ ನೋಡಿಕೊಂಡು ಖರ್ಚು ಮಾಡಿ. ಬೇಸಿಕಲಿ ನೀವು ಪಿ ಜಿಲಿ ಇರೋದಾದರೆ 2 ಶೇರಿಂಗ್ಗೆ ಅಪ್ರಾಕ್ಸಿಮೇಟ್ಲಿ 11 to 12K ಆಗುತ್ತೆ. 3 ಶೇರಿಂಗ್ ಆದರೆ ಅಪ್ರಾಕ್ಸಿಮೇಟ್ಲಿ ನಮ್ಮ ಪಿ ಜಿಲಿ ಇದ್ದಿದ್ದು ಅರೌಂಡ್ 8 to 9 ಇರುತ್ತೆ. ವೇರಿ ಮಾಡ್ತಾರೆ ಆ್ಯಕ್ಚುಲಿ ಒಬ್ರಿಗಿಂತ ಒಬ್ಬರಿಗೆ ಪಿ ಜಿಲಿ, ಇದು ಸಾಮಾನ್ಯ ನಿಮ್ಮೆಲ್ಲರಿಗೂ ಗೊತ್ತಿದ್ರೆ. ಸೊ ಇದು ಪಿ ಜಿ ಬಜೆಟು. ನಿಮ್ಮ ಎಲ್ಲ ಎಕ್ಸ್ಪೆನ್ಸಸ್ಸು ಸೇರಿ ನಾನು 10K 2 ಶೇರಿಂಗಲ್ಲಿದ್ದೆ. ಈಗ ಊರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಊರಿಗೆ ಬಂದಿದ್ದೀನಿ, ನೋಡಬೇಕು ಏರ್ ಫೈಬರ್ ಎಲ್ಲ ಹಾಕಿಸ್ಕೊಂಡು ವರ್ಕ್ ಆದರೆ ಇಲ್ಲೇ ಇರ್ತೀನಿ. ತುಂಬ ಸೇವ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಅಪ್ರಾಕ್ಸಿಮೇಟ್ಲಿ 15 to 20K ನನಗೆ ಮಂತ್ಲಿ 15K ನಿಜವಾಗ್ಲೂ ಆಗೋದು ಎಕ್ಸ್ಪೆನ್ಸಸ್. ಪಿ ಜಿ ಆಗಿರ್ಬೋದು, ನನ್ನ ಖರ್ಚಾಗಿರ್ಬೋದು ಎಲ್ಲನ. ಸೊ ಯಾರಾದರೂ ಪಿ ಜಿಲಿ 2 ಶೇರಿಂಗ್ 10K to 12K ಕೊಡೋದಾದರೆ ಅವ್ರಿಗೆ ಎಕ್ಸ್ಪೆನ್ಸಸ್ ಮಿನಿಮಮ್ 15K to 20K 15,000ದಿಂದ 20,000ವರೆಗೂ ಬಂದೇ ಬರುತ್ತೆ ಎಕ್ಸ್ಪೆನ್ಸಸ್ಸು. ಸೊ ಇದು ಪಿ ಜಿಲಿ ಆಗೋ ಖರ್ಚು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ನನಗನ್ಸುತ್ತೆ. ನಿಮಗೆ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.